ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಬಿಜೆಪಿಯವರಿಗೆ ಎರಡೆರಡು ನಾಲಿಗೆ ಇವೆ. ಒಂದೆಡೆ ಬಿಜೆಪಿಯವರು ಮುಸ್ಲಿಂ ವಿರೋಧಿ ಮಾತನಾಡ್ತಾರೆ, ಇನ್ನೊಂದು ಕಡೆ ಇರಾನ್, ಅಫ್ಘಾನಿಸ್ತಾನ್, ಅರಬ್ ಕಂಟ್ರಿಗಳಿಂದ ವ್ಯಾಪಾರ ಮಾಡ್ತಾರೆ. ಇನ್ನು AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಬಿಜೆಪಿ ನೀಡಿರುವ ಹೇಳಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. RSS ವಿರುದ್ಧ ಮತ್ತೆ ಅವರು ಕಿಡಿಕಾರಿದ್ದಾರೆ. ಬಾಗಲಕೋಟೆ ಚುನಾವಣೆ ಬಗ್ಗೆ ಮಾತನಾಡಿ, ಬಾಗಲಕೋಟೆ ಮತ್ತು ಇನ್ನಿತರ ಕಡೆ ಇರುವಂತಹ ಚುನಾವಣೆಯಲ್ಲಿ ನಾವೇ ಗೆಲ್ತೇವೆ ಅಂತ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, RSS ಬಿಜೆಪಿಯಂತಹ ವಿಷ ಸರ್ಪಗಳನ್ನು ಕೊಲ್ಲಿ ಎನ್ನುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ವಿಚಾರ ಮಾತನಾಡಿ, ಇದರಲ್ಲಿ ತಪ್ಪೇನಿದೆ, ವಿಷಸರ್ಪಗಳಿದ್ದರೆ ಕೊಲ್ಲಿ ಎಂದಿದ್ದಾರೆ. ಬೇರೆಯವರಿಂದ AICC ಅಧ್ಯಕ್ಷರ ಅವರ ವಿರುದ್ಧ ದೂರು ಕೊಡಿಸ್ತಿದ್ದಾರೆ. RSS ಯಾಕೆ ದೂರು ಕೊಡ್ತಿಲ್ಲ? ಅವರ ಕೆಲವು ಸಿದ್ಧಾಂತಗಳು ವಿಷಕಾರುತ್ತವೆ, ಸಂವಿಧಾನಕ್ಕೆ ವಿರುದ್ಧವಾಗಿವೆ. ನಾವು ಬಸವ ತತ್ವ, ಅಂಬೇಡ್ಕರ್ ತತ್ವಗಳ ಪಾಲಕರಾಗಿದ್ದೇವೆ. ಅಸ್ಸಾಂ CM ಸೋಲುವ ಭೀತಿಯಲ್ಲಿ ಏನೇನೋ ಮಾತನಾಡ್ತಿದ್ದಾರೆ. ಮೋದಿಯಿಂದಲೇ ಖರ್ಗೆ ಅವರಿಗೆ ಉತ್ತರ ಕೊಡಲು ಆಗುತ್ತಿಲ್ಲ. ಖರ್ಗೆ ಅವರಾಗಲಿ ರಾಹುಲ್ ಗಾಂಧಿಯವರಾಗಲಿ ಉಡಾಫೆಯಾಗಿ ಮಾತನಾಡಿರುವ ಒಂದೇ ಒಂದು ಉದಾಹರಣೆ ಕೊಡಿ ನೋಡೋಣ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದಾಗ ಬಿಜೆಪಿಯವರು ಡೈವರ್ಷನ್ ಮಾಡ್ತಾರೆ. ಅಸ್ಸಾಂ CM ಬಿಸ್ವಾಸ್ ಅವರು ಈ ಮೊದಲು ಕಾಂಗ್ರೆಸ್ನಲ್ಲಿದ್ದರು, RSS ಟ್ರೈನಿಂಗ್ ಪಡೆದು ಈಗ ಬಿಜೆಪಿ ಸೇರಿ ಹೀಗೆಲ್ಲ ಮಾತಾಡ್ತಿದ್ದಾರೆ. ಬಾಂಗ್ಲಾದಿಂದ ಅಕ್ರಮವಾಗಿ ಭಾರತಕ್ಕೆ ಬರ್ತಿದ್ದಾರೆ ಅಂತಿದ್ದಾರೆ. ಹಾಗಾದರೆ ಕೇಂದ್ರ ಹೋಮ್ ಮಿನಿಸ್ಟರ್ ಏನು ಕತ್ತೆ ಕಾಯ್ತಾ ಇದ್ದಾರಾ? ಹಾಗಾದರೆ ಇಸ್ಲಾಮಿಕ್ ಕಂಟ್ರಿಗಳ ಜೊತೆ ವ್ಯವಹಾರ ಬಿಟ್ಟು ಬಿಡಿ ನೋಡೋಣ. ಪೆಟ್ರೋಲ್, ಯೂರಿಯಾ, ಕಚ್ಚಾ ತೈಲ ವ್ಯಾಪಾರ ಬೇಕು, ಆದರೆ ಇಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಅಂದರೆ ಬೇಡವಾ? ಭಾರತಕ್ಕೆ ಕೂಡ ಆಯಿಲ್ ಇಂಧನ ಎಲ್ಲಿಂದ ಬರ್ತಾ ಇದೆ ಈಗಲಾದರೂ ಗೊತ್ತಾಯ್ತಾ? ಭಾರತಕ್ಕೆ ಬೇಕಾಗುವ ಕೇಸರ್ನಲ್ಲಿ 90% ಕೇಸರ್ ಇರಾಕ್ ಹಾಗೂ ಅಫ್ಘಾನಿಸ್ತಾನದಿಂದ ಬರುತ್ತದೆ ಎಂದಿದ್ದಾರೆ. ಮಾಡಲಿ RSS ಅವ್ರು ಯಾಕೆ ಮಾಡ್ತಾ ಇಲ್ಲ? RSS ತಾನೇ ಕೊಡಲಿ, ಅವ್ರ ಲೆಟರೇಟಲ್ಲಿ ರಿಜಿಸ್ಟ್ರೇಷನ್ ಇದ್ದರೆ. ಅವರೇ ಹೇಳ್ತಾ ಇದ್ದಾರೆ, ಮೋಹನ್ ಭಾಗವತ್ ಅವರು ಹೇಳಿದೆ, ನಮ್ಗೆ ಯಾರ್ದು ಸಹಕಾರ ಬೇಕಾಗಿಲ್ಲ, ನಾವೇ ಎಲ್ಲ ನಾವು ನೋಡ್ಕೋತೀವಿ ಮಾಡ್ಕೋತೀವಿ ಅಂತ. ಮಾಡಿಕೊಳ್ಳಿ. ಈಗ ನನ್ನ ಮೇಲೆ ನಡೆದಿದೆ ಅಲ್ಲ ಇವರೇ ಕೇಸು, 2 ಕೇಸ್ ನನ್ನ ಮೇಲೆ ನಡೆದಿದೆ ಈಗಾಗಲೇ. ಏನಂತ ಕೊಡ್ತಾರೆ? ಆಮೇಲೆ ಹೇಳಿದ್ದೇನು, ವಿಷ ಸರ್ಪ ಇದ್ದರೆ ಅದಕ್ಕೆ ಕೊಲ್ಲಿ ಅಂತ. ಈ ಯಾರಾದರೂ ನೀವು ವಿಷ ಸರ್ಪ ನೋಡಿದ್ರೆ ಅದಕ್ಕೆ ಹಾಲು ಕುಡಿಸ್ತೀರಾ ನೀವು? ಕೆಲವು ಸಿದ್ಧಾಂತಗಳು ನಮ್ಮ ಸಮಾಜದಲ್ಲಿವೆ, ವಿಷ ಕಾರ್ತವೆ, ಸಂವಿಧಾನದ ತದ್ವಿರುದ್ಧವಾಗಿದೆ. ಅವರ ದೃಷ್ಟಿಕೋನದಲ್ಲಿ ಸಮಬಾಳು ಸಮಪಾಲು ಇಲ್ಲ. ನಾವು ಬಸವ ತತ್ವ ನಮ್ಮದವರು, ಸಂವಿಧಾನದ ತತ್ವ ನಮ್ಮದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ನಮ್ಮದವರು. ಆದ್ದರಿಂದ ಆ ತತ್ವದ ವಿರುದ್ಧ ಯಾರಿರ್ತಾರೆ ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅವರು ಕೂಡ ಅಸ್ಸಾಂ ಮುಖ್ಯಮಂತ್ರಿ ಕೂಡ ಅವರ ಕೈ ಪದಪಡಿಸಿದ್ದಾರೆ ಸರ್, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ. ನೋಡಿ, ಅಸ್ಸಾಂ ಮುಖ್ಯಮಂತ್ರಿ ಸೋಲ ಭೀತಿನಲ್ಲಿ ಪಾಪ ಏನೇನೋ ಹೇಳಿದ್ದಾರೆ. ಹೇಮಂತ್ ಶರ್ಮಾ ಬಿಸ್ವಾಸ್ ಅವರ ಡ್ಯಾಡಿ ಇದ್ದಾರಲ್ಲ, ನರೇಂದ್ರ ಮೋದಿ ಅವರು, ಅವರೇ ಖರ್ಗೆ ಸಾಹೇಬ್ರಿಗೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ಪಾರ್ಲಿಮೆಂಟ್ನಲ್ಲಿ. ಪಾಪ ಇವರೇನು ಕೊಡ್ತಾರೆ? ಎಲ್ಲಾದರೂ ಬೇರೆ ಯಾವುದೋ ಇಲ್ಲಿವರೆಗೂ ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ನಲ್ಲಿ ಅಥವಾ ಹೊರಗಡೆ ಯಾವುದಾದ್ರೂ ಒಂದು ಅಂಶ ಕೊಡಿ. ಉಡಾಫೆಯಾಗಿ ಮಾತಾಡಿರೋದು, ಗಾಳಿನಲ್ಲಿ ಗುಂಡು ಹಾರಿಸಿರೋದು, ಅಂಕೆ ಸಂಖ್ಯೆ ಇರಲಾರ್ದೆ ಮಾತನಾಡಿರೋದು. ಇವರಿಗೆ ನೋಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದಾಗ ಅಟೆನ್ಷನ್ನ ಡಿವಿಯೇಟ್ ಮಾಡಲಿಕ್ಕೆ ವೈಯಕ್ತಿಕ ವಿಚಾರಗಳು ಮಾಡ್ತಾರೆ ಇವರು. ಇವ್ರದ್ದು ಹಳೆ ಚಾಳಿ ಅಲ್ಲ. ಹೇಮಂತ ಸರ್ವ ಬಿಸ್ವಾಸ್ ಇಲ್ಲಿ ಕಾಂಗ್ರೆಸ್ನಲ್ಲಿದ್ದರು, RSS ಟ್ರೈನಿಂಗ್ ಪಡೆದಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅವ್ರ ಮನೆಯವ್ರಿಗೆ 3 ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಅಸ್ಸಾಮಿಂದ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರೇನು ಕತ್ತೆ ಕಾಯ್ತಾ ಇದ್ದಾರನಪ್ಪ, ಇವ್ರು ಹೋಮ್ ಮಿನಿಸ್ಟರು ಮತ್ತು ಚೀಫ್ ಮಿನಿಸ್ಟರ್ ಅವರು. ಆದ್ದರಿಂದ ಇವರೆಲ್ಲ ಹತಾಶರಾಗಿದ್ದಾರೆ. ಇವರಿಗೆಲ್ಲ ಈಗ ಜನ ತಕ್ಕ ಪಾಠ ಕಲಿಸ್ತಾರೆ ಇವರಿಗೆಲ್ಲ. ಇನ್ನು ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. 2 ಕ್ಷೇತ್ರಗಳಲ್ಲಿ ನಾವು ಬಹು ದೊಡ್ಡ ಅಂತರದಲ್ಲಿ ಜಯ ಕಾಣ್ತೀವಿ.
ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮಗಳಾದ ಗ್ಯಾರಂಟಿ ಯೋಜನೆಗಳು ನಮಗೆ ಶ್ರೀರಕ್ಷೆಯಾಗಲಿವೆ ಎನ್ನುವ ಭರವಸೆ ಇದೆ. ಶಾಮನೂರು ಕುಟುಂಬದ ಹಾಗೂ ಮೇಟಿ ಕುಟುಂಬದ ಸೇವೆಗೆ ಜನಾಶೀರ್ವಾದ ಮಾಡ್ತಾರೆ, ಜನ ಕೈ ಹಿಡಿಯುತ್ತಾರೆ ಅನ್ನೋ ನಂಬಿಕೆ ಇದೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಹೇಳಿ, ಯಾಕೆ ಬೇಡ ಅಂತಾರೆ? ನಾನು ಆಗ್ರಹಿಸ್ತೀನಿ ನಾರಾಯಣ ಸ್ವಾಮಿ ಚೆಲ್ಲುವಾದಿಗೆ, ದಯವಿಟ್ಟು ಖುದ್ದಾಗಿ ಹೋಗಿ ಸ್ಕ್ವಾಡ್ಗಳು ಕರ್ಕೊಂಡು ಬನ್ನಿ ಅರೆಸ್ಟ್ ಮಾಡಲಿಕ್ಕೆ. ಖರ್ಗೆ ಸಾಹೇಬ್ರಿಗೆ ನನಗೆ ತಾಕತ್ತಿದ್ರೆ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ಮಾತಾಡೋದಲ್ಲ ಹುಚ್ಚುಚ್ಚಾಗಿ. RSS ಚಡ್ಡಿ ಹೊತ್ತ ತಕ್ಷಣ ಬುದ್ಧಿವಂತನ ಆಗೋದಿಲ್ಲ. ಕಾನೂನು ಅನ್ನೋದಿರ್ತದೆ, ಇದು ಒಂದು ನಿಯಮ ಇರ್ತದೆ. ನಿನ್ನೆ ಏನೇನು ಮಾತಾಡಿದ್ರೆ ಗೊತ್ತಿದೆ. ಈಗ ನಾವೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ. ತಂದೆ ಮಗ ಇಬ್ಬರು ಮನಸ್ಥಿತಿ ಒಂದೇ ಇದೆ ಅಂತ ಕೂಡ. ಹೌದು, ಮತ್ತು ಏನು ತಪ್ಪೇನಿದೆ? ನಮ್ಮ ಮನಸ್ಥಿತಿ ಬುದ್ಧಂದಿದೆ, ಬಸವಣ್ಣ ತತ್ವದಿದೆ, ಸಂವಿಧಾನದಿದೆ, ತಪ್ಪೇನಿದೆ? ಅವ್ರದ್ದು ಇತ್ತು, ಚಡ್ಡಿ ಹೊತ್ತಾದ ಮೇಲೆ ಸ್ವಲ್ಪ ಚೇಂಜ್ ಆಗ್ಯಾರ, ಸ್ವಲ್ಪ ಅಲ್ಲ ಪೂರ್ತಿ. ಈಗ ಅವ್ರವ್ರ ಮಕ್ಕಳೆಲ್ಲ ಹೋಗ್ತಾರ ಕೇಳಿ, ಅವ್ರ ಮಕ್ಕಳು ಹೋಗ್ತಾರ ಕೇಳಿ RSS ಶಾಖೆಗಳಿಗೆ. ಹಿಂದೂ ಸಂರಕ್ಷಣೆಗೆ, ಗೋರಕ್ಷಣೆಗೆ, ಧರ್ಮ ರಕ್ಷಣೆಗೆ ಯಾಕೆ ಬಿಟ್ಟಿಲ್ಲ ಅಂತ ಅವ್ರ ಮಕ್ಕಳಿಗೆಲ್ಲ? ನಿಮ್ಮದೇ ಯಾಕೆ ಟಾರ್ಗೆಟ್ ಮಾಡ್ತಾ ಸರ್? ನಾನು ಹೇಳಿ TRP. ಐ ಆಮ್ ಯೋರ್ ಫೇವ್ರೇಟ್ ಆ್ಯಂಡ್ ದೇರ್ ಫೇವ್ರೇಟ್.